ನಾವ್ ಹಾಕೋದು ಇಲ್ಲ ಫ್ರಮ್ ಹೆಲ್ತ್ ಪರ್ಸ್ಪೆಕ್ಟಿವ್ ನೋಡಿದ್ರೆ. ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮ್ಯಾಟೊ. ಸ್ವಲ್ಪ ಸೆಮಿ ಗ್ರೇವಿ ತರ ಮಾಡೋದು ಇದು. ಇದೇ ಬೆಂದಿದೆ ಅನ್ನೋದಕ್ಕೆ ಲಕ್ಷಣ. ಇದು ಎಲ್ಲ ಒಂದಾಗಿ ಕಾಣಿಸುತ್ತೆ, ಒಂದೇ ಬಣ್ಣ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಆಯ್ತು ಅಷ್ಟೇನಾ? ಕೆಂಪು ಅಳಸಂದಿ ಕಾಳು ಪಲ್ಯ ಅದ್ಭುತವಾಗಿದೆ. ನಾವು ರೊಟ್ಟಿ ಜೊತೆಗೆ ಟೇಸ್ಟ್ ಮಾಡಲೇಬೇಕು. ಬಟ್ 7 ದಿನ 7 ಬೇರೆ ಬೇರೆ ಪಲ್ಯ, ಬಟ್ ಕಾಳು ಪಲ್ಯ ನನ್ ಕೇಳಿದ್ರೆ ಓಣಿಗೊಂದು ಆಗ್ಬೇಕಿದು. ಪ್ರತಿ ಲೊಕ್ಯಾಲಿಟಿಯಲ್ಲೂ ಒಂದೊಂದು ಹೋಟೆಲ್ ಈ ಥರ ಇರಬೇಕು, ಎಲ್ಲರೂ ಸವಿಬೇಕು ಈ ಥರದ್ದು. ನಾನು ಹೇಳೋದಂದ್ರೆ ಕಾಮ್ಡೌನ್ ಕೆಫೆ ಅವ್ರು ಬ್ರಾಂಚಸ್ ಸ್ಟಾರ್ಟ್ ಮಾಡಿ ಬೆಂಗಳೂರಾಗ ಅಂತ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಪ್ರಭು ಇಲ್ಲಿ, ಪ್ರಭು ಹಿರೇಮಠ್, ಸುಷ್ಮಾ ಪ್ರಭು ಹಿರೇಮಠ್ ದಂಪತಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು. ಸುಷ್ಮಾ ಅವರು ಇನ್ನೂ ಕೆಲಸ ಮಾಡ್ತಿದ್ದಾರೆ, ಇದು ಪಾರ್ಟ್ ಟೈಮು. ಇಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಂದರೆ ಅದ್ಭುತವಾದ ಕದರ ಮಂಡಲ್ಗಿ ಶೈಲಿಯ ಅಡುಗೆಗಳನ್ನ ಕಸ್ಟಮರ್ಸಿಗೆ ಉಣಬಡಿಸೋದು. ಅವ್ರ ಹಳ್ಳಿಯಲ್ಲಿ ಏನು ರುಚಿ ಇತ್ತು, ಅವ್ರ ಅಜ್ಜಿ ಮಾಡ್ಕೊಂಡಿದ್ದು, ಅವ್ರ ಅಜ್ಜಿ ಕಲಿಸಿದ ಕೆಲವು ಅಡುಗೆಗಳು ಇಲ್ಲಿ ಮಾಡಿಕೊಡ್ತಾರೆ. ಸೊ ಅಂಥದ್ರಲ್ಲಿ ಇವಾಗ ಹೊಸದಾಗಿ ಏನಂದರೆ 7 ದಿನ ಸಪ್ತ ಪಲ್ಯಗಳು, ಪ್ರತಿದಿನ ಒಂದೊಂದು ಪಲ್ಯ ಅಂತೆ. ಸೊ ಇವತ್ತು ಗುರುವಾರ ಬಂದಿದ್ದೀವಿ. ಇವತ್ತು ಯಾವ ಪಲ್ಯ ಅವ್ರನ್ನ ಕೇಳೋಣ, ಇದೇನು ಕಾನ್ಸೆಪ್ಟು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ಸರ್. ಸುಷ್ಮಾ ಮೇಡಮು, ನಾವು ಯಾಕೆ ಬಂದ್ವಿ ಅಂದರೆ ಸಪ್ತ ಪದಿ ಅಂತಾರೆ ಗೊತ್ತಾ, ಹಂಗೆ ಸಪ್ತ ಪಲ್ಯಗಳು ಇಲ್ಲಿ. 7 ದಿನನೂ 7 ಪಲ್ಯ, 7 ದಿನ 7 ಕಾಳು ಪಲ್ಯ. ಕಾಳು ಪಲ್ಯ. ಕಾಳು ಪಲ್ಯ. ಹೌದು ಸರ್. ಇವತ್ತು ನಾವು ಬಂದಿರೋದು ಗುರುವಾರ. ಹೌದು. ಸೊ ವಿಶೇಷವಾಗಿ 7 ಪಲ್ಯಗಳನ್ನು ತೋರಿಸಿ ಅಂತ ಕಾಮೆಂಟ್ಸ್ ಬರ್ತಿದ್ವು. ಇವರ ರೆಸಿಪಿ ಯಾವ್ದು ಇವತ್ತು? ಸರ್ ಇವತ್ತು ಕೆಂಪಲ್ ಸಂದೆ ಕಾಳಿನ ಪಲ್ಯ ಮಾಡೋಣ. ಕೆಂಪಲ್ ಸಂದಿ ಕಾಳು ಪಲ್ಯ ಗುರುವಾರ ದಿನ ಇರುತ್ತೆ ಇಲ್ಲಿ. ಹೌದು. ಬನ್ನಿ ನಾವು ನೋಡ್ಬಿಡಿ ಫಸ್ಟ್. ಕೆಂಪಲ್ ಸಂದಿ ಕಾಳು ಪಲ್ಯ ಅಂದ್ರಿ, ಎಷ್ಟು ಅಳತೆ? ಸರ್ ನಾವು ವೀಕ್ ಡೇಸ್ ಯಾವ ಕಾಳು ಪಲ್ಯ ಆದ್ರೂ 5 kg ಲೆಕ್ಕಕ್ಕೆ ಮಾಡ್ತೀವಿ. ವೀಕೆಂಡ್ಸ್ ಆದ್ರೆ ಡಿಪೆಂಡ್ಸ್, 7, 9 ಅವತ್ತಿನ ಕ್ರೌಡ್ ಸ್ವಲ್ಪ ಜಡ್ಜ್ ಮಾಡ್ಕೊಂಡು ಮಾಡ್ಕೋತೀವಿ ನಾವು. ಇವತ್ ಮಾಡ್ತಿರೋದು ಕೆಂಪಲ್ ಸಂದೆ ಕಾಳು ಪಲ್ಯ. ಇಷ್ಟೇ ಅಂತ ಅನ್ಕೋಬೇಡಿ, ಕುಕ್ಕರ್ ಹಾಕಿದೀನಿ ಬೇಯಕ್ಕೆ. ಅದೇ ನಮಗೆ ಟೈಮ್ ಆಗ್ಬಿಡುತ್ತೆ ಶೂಟಿಂಗ್ ಅಂತ ಹೇಳ್ಬಿಟ್ಟು 5 kg ಹಾಕಿದ್ರಾ? 5 kg ಕುಕ್ಕರ್ಗೆ. ಎಷ್ಟು ವಿಸಲ್ ಬರ್ಬೇಕು? 2 ವಿಸಲ್ ಆದ್ರೆ ಸಾಕು. 2 ವಿಸಲ್ ಆದ್ರೆ ಸಾಕು. ಸೆಮಿ ಗ್ರೇವಿ ತರ ಮಾಡ್ಕೊಳ್ಳೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ಸರ್. ನಾವು 5 kg ಹೇಳ್ತಿರೋದು. ಲೆಕ್ಕದ ಪ್ರಕಾರ ಪ್ರಪೋರ್ಷನ್ಸ್ ನೀವ್ ಹೆಂಗ್ ಬೇಕೋ ಮಾಡ್ಕೋಬಹುದು ಮನೇಲಿ. 3 kg ಈರುಳ್ಳಿ, 3 kg ಟೊಮ್ಯಾಟೊ, 200 ಗ್ರಾಮ್ ಬೆಳ್ಳುಳ್ಳಿ, ಆಮೇಲೆ ಇದು ಒಂದು 100 ಗ್ರಾಮ್ ಅನ್ಕೊಳ್ಳಿ. ಇದು 200 ಗ್ರಾಮ್ ಶುಂಠಿ, ಬೆಳ್ಳುಳ್ಳಿ ಶುಂಠಿ ಎರಡು ಸಮ, 250 ಗ್ರಾಮ್ ಮೆಣಸಿನ್ಕಾಯಿ. ಇದು ನಿಮ್ ಫ್ಲೇವರ್ ತಕ್ಕಂಗೆ ಎಷ್ಟಾದ್ರೂ ಹಾಕೋಬಹುದು. ನಾವ್ ಯೂಶಲಿ ಒಂದ್ 2 ರಿಂದ 3 ಇಡಿ ಹಾಕೋತೀನಿ ನಾನು. ಕೊತ್ತಂಬರಿ, ಇದು ಕೊತ್ತಂಬರಿ. ಇದೆಲ್ಲ ಏನಿದೆ ಇದು ಅಷ್ಟೇ ರುಬ್ಬೋದಕ್ಕೆ ಹೋಗುತ್ತೆ. ಇದೆಲ್ಲ ರುಬ್ಬೋ ಸಾಮಾನು. ಇದೇನಿದೆ ಒಗ್ಗರಣೆಗೆ. ಇದೆಲ್ಲ ರುಬ್ಬೋ ಸಾಮಾನು. ಇನ್ ಒಗ್ಗರಣೆಗೆ ಏನಂದ್ರೆ ಒಂದ್ ಇಡಿ ಅಷ್ಟು ಕರ್ಬೇವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 2 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಕಿಚನ್ ಕಿಂಗ್ ಮಸಾಲ. ಇದು ಮಸಾಲ ಓವರ್ ಪವರ್ ಆಗ್ಬಾರ್ದು ಅಂತ ಇಷ್ಟೇ ಹಾಕೋದು. ಇದು ಆಪ್ಷನಲ್ ಸರ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ನೀವು ಹಾಕ್ತೀರಾ? ನಾವ್ ಹಾಕ್ತಿವಿ. ಆಮೇಲೆ ಇದು 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ. ಇದೆಲ್ಲ ಒಗ್ಗರಣೆ ಸಾಮಾನು. ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 200 ml. ಸರ್ ನಮ್ಮ ಸುರೇಂದರ್ ಅಂತ ಒಡಿಶಾಯಿಂದ ಬಂದಿದ್ದಾರೆ, ನಮ್ ಕಾಳು ಪಲ್ಯ ಎಕ್ಸ್ಪರ್ಟ್. ಒಡಿಶಾಯಿಂದ ಬಂದ ಜಗನ್ನಾಥ್ ಸರ್. ರುಬ್ಬೋದಕ್ಕೆ ಕಳಿಸ್ತೀನಿ ಇವಾಗ ನಾನು. ಅದೇ ಈ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಕರ್ಬೇವು, ಆಮೇಲೆ ಇದು ರುಬ್ಬುವಾಗ ಉಪ್ಪಿಗೆ ಪೇನ ಹಾಕೊಳಲ್ಲ, ಇದನ್ನ ರುಬ್ಬಿಸ್ಬಿಡ್ತೀನಿ. ಸರ್ ಅದೇ 5 kg ಕಾಳು ಕುಕ್ಕರ್ಗೆ ಹಾಕೋತೀವಿ ಅಂತ ಹೇಳಿದ್ನಲ್ಲ, ಅದು ಬೆಂದ್ ರೆಡಿ ಆಗಿದೆ. 2 ವಿಸಿಲ್ ಅಂದ್ರಲ್ಲ, ಇದು ಒಗ್ಗರಣೆಯಲ್ಲಿ ಲಾಸ್ಟ್ ಹೋಗುತ್ತೆ. ಸರ್ ಇದು ನಾನು ಹೇಳದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಕರ್ಬೇವು, ಕೊತ್ತಂಬರಿ, ಜೀರಿಗೆ ಹಾಕಿ ರುಬ್ಕೊಂಡಿರೋದು ಮಸಾಲೆ. ಸರ್ ಅಲ್ಸಂದೆ ಈಗ 2 ವಿಸಲ್ ಆಗಿ ಬೆಂದಾಗಿದೆ. ನಾನು ನಿಮ್ಗೆ ತೋರಿಸ್ದೆ ಹೇಗಾಗಿದೆ ಅಂತ ಹದ. ನಾನು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸರ್ 200 ml ಎಣ್ಣೆ, ಬೇಕಾದ್ರೆ ಕಡಿಮೆ ಹಾಕೋಬಹುದು. ನಾವ್ ಹೇಳ್ದಂಗೆ ನಮ್ದು ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡೋದು. ಸರ್ ಎಣ್ಣೆ ಕಾದಿದೆ, ಇಂಗ್ರೀಡಿಯೆಂಟ್ಸ್ ಹಾಕೊಳಕ್ ಸ್ಟಾರ್ಟ್ ಮಾಡೋಣ. ಅಷ್ಟು ಸಾಸಿವೆ ಹಾಕೋತೀನಿ, ಇದೇ ಟೆಸ್ಟ್ ನಮ್ಗೆ. ಚಟ್ ಪಟ್ ಅಂದ್ಬಿಡ್ಬೇಕದು. ಜೀರಿಗೆನೂ ಹಾಕಿದೀನಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ. ಸೌಂಡ್ ಗೊತ್ತಾಗ್ತಿದೆ ಅಲ್ಲ, ಅದು ಎಣ್ಣೆ ಕಾದಿರೋ ಸೌಂಡ್. ಕರ್ಬೇವು 1 ಬಟ್ಲು. ಸರ್ ಇವಾಗ ಅದೇನ್ ರುಬ್ಕೊಂಡಿದೀನಲ್ಲ, ಅದು ಈರುಳ್ಳಿ ಹಾಕೋತಾ, ಸಾರಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದೀನಿ.
ರುಬ್ಕೊಂಡಿರೋ ಮಸಾಲ ಏನಿದೆ ಅಲ್ಲ ಅದನ್ನ ಎಣ್ಣೆಗೂ ಹಾಕೋಬಹುದು, ಬಟ್ ಅದ್ ಭಯಂಕರ ಘಾಟ್ ಆಗುತ್ತೆ ಸಿಮೆಣಸಿನ್ಕಾಯಿ ಇರೋದಕ್ಕೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈರುಳ್ಳಿ ಹಾಕೊಂಡು ಈರುಳ್ಳಿ ಮೇಲೆ ಹಾಕೋತೀನಿ ರುಬ್ಕೊಂಡಿರೋ ಮಸಾಲೆ. ಹೆಂಗಾರು ಹಾಕೋಬಹುದು, ಪ್ರಿಫರೆನ್ಸ್. ಸರ್ ಅದೇ 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ, 200 ಗ್ರಾಮ್ ಅಷ್ಟು ಶುಂಠಿ, ಕೊತ್ತಂಬರಿ ಒಂದ್ 3-4 ಹಿಡಿ, ಎಷ್ಟ್ ಬೇಕೋ ಅಷ್ಟು, ಕರ್ಬೇವು ಒಂದು 50 ಗ್ರಾಮ್ ಅಷ್ಟು, ಆಮೇಲೆ ಜೀರಿಗೆ ಒಂದ್ 3 ಸ್ಪೂನು. ಸ್ವಲ್ಪ ಹಂಗೆ ಉಪ್ಪು ಬಿಲ್ಡ್ ಮಾಡ್ತಾ ಹೋಗ್ತೀನಿ ಟೇಸ್ಟ್ಗೆ. ಒಂದೇ ಸರಿ ಹಾಕೋದಕ್ಕಿನ್ನ ಈಗ ಒಂದ್ ತರಕಾರಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬೇಯೋದು ಬೇಯುತ್ತೆ, ಸ್ವಲ್ಪ ಉಪ್ಪು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಸರ್ ಇದು ನೀವು ಘಮ ಚೆಕ್ ಮಾಡಿದ್ರೆ ಇನ್ನ ಹಸಿ ಹಸಿ ಘಮ ಆಗಿದೆ, ಸ್ವಲ್ಪ ಅದು ಚೇಂಜ್ ಆಗಿ ಒಂದ್ ಸ್ವಲ್ಪ ಕುಕ್ ಆಗಿರೋ ಇದು ಚೇಂಜ್ ಆಗತ್ತೆ. ಅವಾಗ ನೆಕ್ಸ್ಟ್ ಟೊಮ್ಯಾಟೊ ಹಾಕೊಂಡ್ಬಿಡೋಣ. ಯೂಶಲಿ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ಸರ್, ಅಂದ್ರೆ ಅದು ಆ ಡಿಶ್ಗೆ ಅವಶ್ಯಕತೆ ತಕ್ಕಂಗೆ, ಬಟ್ ನಮ್ ಡಿಶ್ಗಳಿಗೆ ಅಷ್ಟು ಅವಶ್ಯಕತೆ ಬೀಳಲ್ಲ ನೋಡಿ ಎಣ್ಣೆ. ನಾವ್ ಹಾಕೋದು ಇಲ್ಲ ಫ್ರಮ್ ಹೆಲ್ತ್ ಪರ್ಸ್ಪೆಕ್ಟಿವ್ ನೋಡಿದ್ರೆ. ಸರ್ ಇವಾಗ ಘಮ ಬದಲಾಗಿದೆ ಇದ್ರದ್ದು. ನಾನು ಈ ಸ್ಟೇಜ್ ಅಲ್ಲಿ ಟೊಮ್ಯಾಟೊ ಇದೆ ಅದನ್ನ ಇದು ಆಪಲ್ ಟೊಮ್ಯಾಟೊ ಸರ್, ಹುಳಿ ಬಂದ್ಬಿಡುತ್ತೆ ನಾಟಿ ಹಾಕೊಂಡ್ರೆ. 3 kg ಟೊಮ್ಯಾಟೋಸ್. ನಾವು ಊಟ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 3 ತಿಂಗಳು ನಾನು ನಮ್ಮ ಅಮ್ಮನೇ ಮಾಡಿದೀವಿ ಸರ್ ಅಡಿಗೆ ಎಲ್ಲ. ಆಮೇಲೆ ಹುಡುಗರು ಬಂದು ಟ್ರೈನಿಂಗ್ ಮಾಡಿ ಉಪ್ಪು ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂದಲ್ಲ ಸರ್, ಟೊಮ್ಯಾಟೊ ಮೇಲೂ ಹಾಕೋತೀನಿ. ಟೊಮ್ಯಾಟೊ ಬೇಗ ಬೇಯುತ್ತೆ, ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮ್ಯಾಟೊ. ಸ್ವಲ್ಪ ಸೆಮಿ ಗ್ರೇವಿ ತರ ಮಾಡೋದು ಸರ್. ಇವಾಗ ಇದು ನೋಡಿ ಒಂದ್ ಸ್ವಲ್ಪ ಬೆಂದಿದೆ, ನಾನು ನೀರ್ ಹಾಕೊಂಡಿದೀನಿ ಸ್ವಲ್ಪ ಸರ್, ಅಳತೆ ಏನಿಲ್ಲ. ಒಂದಿದು ಟೊಮ್ಯಾಟೊ ಬೇಯೋ ಅಷ್ಟು ಹಾಕೊಂಡ್ರೆ ಆಯ್ತು. ಇದೊಂದು 2 ಫುಲ್ ಸ್ಪೂನ್ ಅರಿಶಿನ ಪುಡಿ ತಗೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಆಮೇಲೆ ಇದು ಸುಮ್ನೆ ನಾನು ಹೇಳ್ದಂಗೆ ಕಿಚನ್ ಕಿಂಗ್ ಮಸಾಲಾ ಫ್ಲೇವರ್ ಅಷ್ಟೇ, ಇದು ಆಪ್ಷನಲ್, ಪ್ಯೂರ್ಲಿ ಆಪ್ಷನಲ್. ಮತ್ತೆ ಇದೊಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಮಸಾಲೆ ಇದು ಪುಡಿ ಎಲ್ಲ ಹಾಕಾದ್ಮೇಲೆ. ಸರ್ ಇದೇನ್ ಒಗ್ಗರಣೆ ಇದು ರೆಡಿ ಮಾಡ್ಕೊಂಡಲ್ಲ ಮಸಾಲೆ, ಇದ್ ನೋಡಿ ಸರ್ ಹಿಂಗೆ ಎಣ್ಣೆ ಬಿಟ್ಕೊಂಡಿದೆ ಮೇಲೆ, ಇದೇ ಬೆಂದಿದೆ ಅನ್ನೋದಕ್ಕೆ ಲಕ್ಷಣ. ನಾವ್ ಈ ಸ್ಟೇಜ್ ಅಲ್ಲಿ ಕಾಳು ಹಾಕೊಂಡ್ಬಿಡೋಣ. ಸುರೇಂದರ್ ಹಾಕೋತಾನೆ ಕಾಳು, ನಂಗೆ ಕುಕ್ಕರ್ ಎತ್ತೋ ಶಕ್ತಿ ಇಲ್ಲ. ಸರ್ ಬೇಯುವಾಗ ಅದಕ್ಕೆ ಆಪ್ಷನಲ್ ಆಗಿ ಉಪ್ಪಂತೂ ಹಾಕ್ತಿವಿ, ಹಾಕೋರು ಅರಿಶಿನ ಪುಡಿ ಹಾಕೋಬಹುದು, ಬೆಳ್ಳುಳ್ಳಿ ಹಾಕೋಬಹುದು, ಫ್ಲೇವರ್ ಚೆನ್ನಾಗ್ ಬರುತ್ತೆ. ಒಂದ್ 4-5 ಹೆಸರು ಬೆಳ್ಳುಳ್ಳಿ. ಸರ್ ಇವಾಗ ಬೆಂದಿರೋ ಕಾಳು ಹಾಕೊಂಡಿದೀವಿ, ಇದನ್ನ ಒಂದು 5 to 10 ಮಿನಿಟ್ಸ್ ಬಿಡ್ಬೇಕು. ಎಲ್ಲಾ ಮಸಾಲೆ ಇದು ಎಲ್ಲ ಮಿಕ್ಸ್ ಆಗಿ ಒಂದು ಗ್ರೇವಿ ಹಂತಕ್ಕೆ ಬರ್ಬೇಕಂದ್ರೆ ಇವಾಗ ನೋಡ್ಬೋದು ನೀವು, ಒಗ್ಗರಣೆ ಸೆಪರೇಟ್ ಕಾಣಿಸ್ತಾ ಇದೆ, ಕಾಳು ಸೆಪರೇಟ್ ಕಾಣಿಸ್ತಾ ಇದೆ. ಇದು ಎಲ್ಲ ಒಂದಾಗಿ ಕಾಣಿಸುತ್ತೆ, ಒಂದೇ ಬಣ್ಣ ಬರುತ್ತೆ. ಆಮೇಲೆ ಅದು ಅದರ ಅರ್ಥ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಬೀಳೋದು ಏನಿಲ್ಲ, ಮತ್ತೆ ಐಟಮ್ಸ್ ಏನು ಇಲ್ಲ, ಆಗೋಯ್ತು. ಬೇಕಾದ್ರೆ ಗಾರ್ನಿಶಿಂಗ್ ಒಂದ್ ಸ್ವಲ್ಪ ಕೊತ್ತಂಬರಿ ಅದು ಹಾಕೋಬಹುದು. ಒಂದು 10 ಮಿನಿಟ್ಸ್ ಬಿಡೋಣ ಈಗ. ಸರ್ ಇದು 10 ನಿಮಿಷ ಆಯ್ತು, ಆಗಿದೆ. ಕಾಳು ಪಲ್ಯ ರೆಡಿ ಆಗಿದೆ. ಕೊತ್ತಂಬರಿ ಹಾಕ್ಬಿಟ್ರಾ? ಹಾ ಸರ್, ನಿಮ್ಮ ಹುಡುಗರು ಹಾಕ್ಬಿಟ್ಟಿದ್ದಾರೆ ಕೊತ್ತಂಬರಿ ಆಗ್ಲೇ. ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಆಯ್ತು ಅಷ್ಟೇನಾ ಸರ್? ಇದ್ರದ್ದು ಇನ್ನೊಂದು ಏನ್ ಗೊತ್ತಾ, ಸುಮ್ನೆ ಸೆಪರೇಟ್ ಆಗಿ ಒಂದು ಬಟ್ಲಲ್ಲಿ ಮೇಲೆ ತುಪ್ಪ ಹಾಕೊಂಡು ತಿನ್ಬೇಕು. ಕಾಮ್ಲೋನ್ ಕೆಫೆ ಬಂದ್ರೆ ಸಿಗತ್ತೆ ಇದು. ದಿನ ಒಂದೊಂದು ಕಾಳು ಪಲ್ಯ, ಕಾಳು ಪಲ್ಯ ಇರುತ್ತೆ. ಇವತ್ತಿನ ಕಾಳು ಪಲ್ಯ ಕೆಂಪು ಅಲಸಂದಿ ಕಾಳು ಪಲ್ಯ, ಪೀಸ್, ಬ್ಲಾಕ್ ಐಡ್ ಪೀಸ್. ಎಸ್, ಪೀಸ್. ರೊಟ್ಟಿ ಮಾತ್ರ ಇಲ್ಲಿ ಅದ್ಭುತವಾಗಿ ಇದ್ದೇ ಇರ್ತದೆ ಯಾವಾಗಲೂ. ಇದ್ರದ್ದು 2 ಮಾತಿಲ್ಲ. ಮೊಸರು, ಶೇಂಗಾ ಚಟ್ನಿ ಇಲ್ಲ ಐತೆ ನೋಡ್ರಿ. ಕೆಂಪು ಅಳಸಂದಿ ಕಾಳು ಪಲ್ಯ ಅದ್ಭುತವಾಗಿದೆ. ನಾವು ರೊಟ್ಟಿ ಜೊತೆಗೆ ಟೇಸ್ಟ್ ಮಾಡಲೇಬೇಕು. ನಮ್ಮ ಗುರುವಾರದ ಕೆಂಪು ಅಳಸಂದಿ ಕಾಳು ಪಲ್ಯ. ಆಹಾ, ಅಲಸಂದಿ ಕಾಳು ಅಬ್ಬಬ್ಬಬ್ಬ, ಈಗ ಬೆಣ್ಣೆ ಥರ ಬಾಯಲ್ಲಿ. ಆಮೇಲೆ ರೊಟ್ಟಿ ಅದ್ಭುತ ರೊಟ್ಟಿ ಇದು. ಎಲ್ಲ ಟೋಟಲ್ ಟೊಮೆಟೊ, ಈರುಳ್ಳಿ ಹದ ಅದ್ಭುತವಾಗಿದೆ. ಅಲಸಂದಿ ಕಾಳು ಪಲ್ಯ ಮೋಸ್ಟ್ಲಿ ಇದು ದಿನ ಬೇಕು ಅಂತ ಕೇಳೋರು ಶುರು ಆಗ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ. ಬಟ್ 7 ದಿನ 7 ಬೇರೆ ಬೇರೆ ಪಲ್ಯ, ಬಟ್ ಕಾಳು ಪಲ್ಯ. ಇವತ್ತು ಅಲಸಂದಿ ಕಾಳು, ಕೆಂಪು ಅಲಸಂದಿ ಕಾಳು ಪಲ್ಯ ಅದ್ಭುತವಾಗಿದೆ. ಇವತ್ತಿನ ಟೇಸ್ಟ್ ನೋಡ್ಬೇಕು ನೀವು. ನನ್ನ ಕೇಳಿದ್ರೆ ಓಣಿಗೊಂದು ಆಗ್ಬೇಕಿದು. ಪ್ರತಿ ಲೊಕ್ಯಾಲಿಟಿಯಲ್ಲೂ ಒಂದೊಂದು ಹೋಟೆಲ್ ಈ ಥರ ಇರಬೇಕು, ಎಲ್ಲರೂ ಸವಿಬೇಕು ಈ ಥರದ್ದು. ನಾನು ಹೇಳೋದಂದ್ರೆ ಕಾಮ್ಲೋನ್ ಕೆಫೆ ಅವ್ರು ಬ್ರಾಂಚಸ್ ಸ್ಟಾರ್ಟ್ ಮಾಡಲಿ ಬೆಂಗಳೂರಾಗೆ ಅಂತ.
ಆ 7 ಪಲ್ಯ ತೋರ್ಸೋಣ, ಕಾಳು ಪಲ್ಯ. ಪ್ರತಿಯೊಂದು ದಿನದ್ದು ಪಲ್ಯ ಇದೆಯಲ್ಲ, ಬಂದು ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀವಿ. ಬೇರೆ ಎಲ್ಲ ಶೈಲಿ ಊಟ ನೆನಪಾಗಲ್ಲ, ಅವು ಕೆಟ್ಟು ಅಂತ ಹೇಳ್ತಾ ಇಲ್ಲ, ನೆನಪೇ ಆಗಲ್ಲ. ಫಸ್ಟು ನಮ್ಮ ದೇಶದ ಪ್ರತಿಯೊಂದು ಊಟ ನಂಗೆ ಅನಿಸಿದ್ರಿ, ಯಾವುದೇ ಊಟ ಮಾಡಲಿ ಅದೇ ಬೆಸ್ಟ್ ಅನಿಸುತ್ತೆ. ಅದರಲ್ಲಿ ರೊಟ್ಟಿ ಮುಂಚೂಣಿ, ಟಾಪ್ ಮೋಸ್ಟ್. ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಕಾಳು ಪಲ್ಯ ಅಂದರೆ ಟಾಪ್ ಮೋಸ್ಟ್. ಎಣಗಾಯಿ ಆಹಾ, ಸವಿದೋನೇ ಬಲ್ಲ ಅದರ ಮಹಿಮೆ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.